ಮೈದಾ ಹಿಟ್ಟು ಮತ್ತು ಫುಡ್ ಕಲರ್ ಯಾವುದನ್ನು ಬಳಸದೆ ಈ ರೀತಿ ಕ್ಯಾರೆಟ್ ಹಲ್ವಾನ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟ್ ಆಗಿ ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ತುಂಬಾ ಈಸಿಯಾಗಿ ಈ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ 3 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕು, ಹಾಗಾಗಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಬೇಗ ಆಗಬೇಕು ಅಂದರೆ ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಹೀಗೆ ಓಪನ್ ಆಗಿ ಪಾತ್ರೆಯಲ್ಲಿ ಇಟ್ಟು ಕೂಡ ಬೇಯಿಸ್ಬೋದು. ನಾನು ಹೀಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಬೇಯಿಸ್ತೀನಿ. ತುಂಬ ಸಾಫ್ಟ್ ಆಗಬೇಕು ಅಂತೇನಿಲ್ಲ, ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕಾಗ್ತದೆ. ಇದೀಗ ಬೆಂದಿದೆ, ಅರ್ಧಕ್ಕಿಂತ ಜಾಸ್ತಿ ಬೆಂದಿದೆ. ಹಾಗಾಗಿ ನಾನು ಇದನ್ನು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ತಣ್ಣಗಾಗಿದೆ, ನೀರು ಕೂಡ ಡ್ರೈ ಆಗಿದೆ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ಬೆಂದಿರೋ ಕ್ಯಾರೆಟ್ ಹೋಳುಗಳನ್ನೆಲ್ಲ ಹಾಕ್ಕೊಳ್ಬೇಕು ನಾವು ಇದನ್ನು ಸಾಧ್ಯ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಹಾಗಾಗಿ ನಾನಿಲ್ಲಿ 1 ಕಪ್ ನೀರು ಸೇರಿಸಿ ರುಬ್ತಾ ಇದ್ದೀನಿ. ಹಸಿಯಾಗಿ ಕೂಡ ಕ್ಯಾರೆಟ್ನ ಜ್ಯೂಸ್ ತೆಗೆದು ಅದರಿಂದ ಕೂಡ ಹಲ್ವಾ ಮಾಡ್ತಾರೆ, ಆದರೆ ಈ ರೀತಿ ಸ್ವಲ್ಪ ಬೇಯಿಸಿ ಮಾಡೋದ್ರಿಂದ ಕ್ಯಾರೆಟ್ ಹಸಿ ಸ್ಮೆಲ್ ಇರೋದಿಲ್ಲ, ಹಾಗೆ ತುಂಬ ನುಣ್ಣಗೆ ರುಬ್ಕೊಳ್ಬೋದು. ಇವಾಗ ಇದಾಗಿದೆ ನೋಡಿ. ಇದನ್ನು 1 ಕಪ್ ಅಳತೆಯಲ್ಲಿ ನಾನು ತಗೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ರುಬ್ಕೊಂಡಿರೋ ಮಿಶ್ರಣ 2 ಕಪ್ ಆಗುವಷ್ಟಿದೆ. ಆಮೇಲೆ ಮಿಕ್ಸರ್ ಜಾರ್ ತೊಳೆದು ನಾನು 1 ಕಪ್ ನೀರನ್ನು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಒಟ್ಟಿಗೆ 3 ಕಪ್ ಆಗಿದೆ. ಈ ರೀತಿ ಒಂದು ಬೌಲ್ ಅಥವಾ ಮೆಜರ್ಮೆಂಟ್ ಕಪ್ಪಲ್ಲಿ ನಾವು ಅಳತೆ ಮಾಡಿ ತಗೊಂಡ್ರೆ ಹಲ್ವಾ ತುಂಬ ಸಾಫ್ಟ್ ಆಗಿ ಬರುತ್ತೆ. ಈಗ ನೀರು ಮತ್ತು ಈ ಕ್ಯಾರೆಟ್ ಮಿಶ್ರಣ ಇದೆಯಲ್ಲ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವು ಇದನ್ನು ಗ್ರೈಂಡ್ ಮಾಡಿದಾಗ ಚಿಕ್ಕ ಚಿಕ್ಕ ಕ್ಯಾರೆಟ್ ಉಳಿದಿದೆ ಅಂತ ಅನಿಸಿದ್ರೆ ನಾವು ಅದನ್ನು ಶೋಧಿಸ್ಕೊಳ್ಬೇಕು, ಹಾಗೆ ಹಾಕಬಾರ್ದು. ಇಲ್ಲಿ ಹಾಗೇನೂ ಇಲ್ಲ, ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಇದಕ್ಕೆ 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದರ ಬದಲಾಗಿ ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಇಲ್ಲಿ 1 ಕಪ್ ಪೂರ್ತಿ ಕೂಡ ಯೂಸ್ ಮಾಡಬಹುದು, ಅಥವಾ 3/4 ಕಪ್ ಸಾಕಾಗ್ತದೆ. ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಹಿಟ್ಟಿನ ಒಂದು ಸಣ್ಣ ಸಣ್ಣ ಗಂಟು ಕೂಡ ಇಲ್ಲಿ ಉಳಿಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ತಿರುಗಿಸ್ತಾ ಇರಬೇಕು. ಕೈ ಬಿಡದೆ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ಸಿಹಿಗೆ ನಾನಿಲ್ಲಿ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನೋರು 1 ಕಪ್ ಪೂರ್ತಿ ಸಕ್ಕರೆ ಹಾಕೊಳ್ಬೋದು. ನಾನಿಲ್ಲಿ 3/4 ಕಪ್ ಅಷ್ಟೇ ಹಾಕಿದ್ದೀನಿ. ನೋಡಿ, ಇದು ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ತಿಕ್ ಆಗ್ತಾ ಇದೆ. ಇದೇ ರೀತಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದಮೇಲೆ ನಾವಿದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಬೇಕು. ತುಪ್ಪ ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ, ಆದರೆ ಅದನ್ನು ಒಂದೇ ಸರಿ ಹಾಕ್ಕೊಳ್ಬಾರ್ದು. ಒಂದೊಂದೇ ಸ್ಪೂನ್ ಹಾಕಿ ಈ ರೀತಿ ತಿರುಗಿಸ್ತಾ ಆ ತುಪ್ಪನ ಕಂಪ್ಲೀಟಾಗಿ ಹೀರ್ಕೊಂಡ್ಮೇಲೆ ಇನ್ನೂ ಮತ್ತೆ 1 ಸ್ಪೂನ್ ತುಪ್ಪ ಹಾಕಬೇಕು. ಹೀಗೆ 1-2 ನಿಮಿಷ ಬಿಟ್ಟು ತುಪ್ಪ ಹಾಕಿ ನಾವು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅಂದಮೇಲೆ ಕೊನೆಯಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ, ನಮ್ಮ ಮನೇಲಿ ಏನಿದೆಯೋ ಅದನ್ನೆಲ್ಲ ಹಾಕ್ಬೋದು ಬೇಕಿದ್ರೆ. ಆದರೆ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಈ ಕಲರಿಗೆ ವೈಟ್ ಕಲರ್ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ ನಾನು ಎಳ್ಳು ಮತ್ತು ಗೋಡಂಬಿಯನ್ನಷ್ಟೇ ಹಾಕಿದ್ದೀನಿ. ನಿಮಗೆ ಯಾವುದೆಲ್ಲ ಇಷ್ಟನೋ ಅದೆಲ್ಲ ಕೂಡ ಹಾಕ್ಕೊಳ್ಬೋದು. ಇವಾಗ ಇದು 3/4 ಭಾಗದಷ್ಟು ಗಟ್ಟಿ ಆಗಿದೆ ನೋಡಿ. ಕೊನೆಯಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಮತ್ತೆ 1-2 ನಿಮಿಷ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ಇವಾಗ ಇದಾಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ. ಇದಕ್ಕೆ ಕೆಳಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಗಾರ್ನಿಷ್ಗಷ್ಟೇ, ಅಥವಾ ಇದರ ಜೊತೆ ಕಪ್ಪು ಎಳ್ಳನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ ಅಂದರೆ ಈ ಮಿಶ್ರಣ ತಳ ಬಿಟ್ಟು ಬರಬೇಕು. ಇಷ್ಟಾಯಿತು ಅಂದಾಗ ನಾವಿದನ್ನು ತಟ್ಟೆಗೆ ಹಾಕ್ಕೊಳ್ಬೋದು. ನಾನು ತುಪ್ಪ ಸವರಿರೋ ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಎಲ್ಲವನ್ನು ಒಂದ್ಸಲ ಹಾಕಿಬಿಡಬೇಕು. ತಣ್ಣಗಾದರೆ ನಾವು ನಿಧಾನ ಹಾಕ್ತಾ ಇದ್ದರೆ ಇದು ಪಾತ್ರೆಗೆ ಅಂಟ್ಕೊಂಡ್ಬಿಡ್ತದೆ, ಹಾಗಾಗಿ ಒಂದೇ ಸಲ ಹಾಕಿಬಿಡಬೇಕು. ಇದನ್ನೆಲ್ಲ ಪ್ಲೇಟಿಗೆ ಹಾಕಿದ ಮೇಲೆ ಶೇಪ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ 1 ಗಂಟೆ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಅಥವಾ ತುಂಬ ಅವಸರ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ರೂಮ್ ಟೆಂಪ್ರೇಚರಲ್ಲೇ ಇಟ್ಕೊಂಡ್ರೂ ಸಾಕಾಗ್ತದೆ. ನಾನು ಇದನ್ನು 1 ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಕರೆಕ್ಟಾಗಿ ಆಗಿದೆ, ತುಂಬ ಸಾಫ್ಟಾಗಿ ಹಲ್ವಾ ತುಂಬ ಚೆನ್ನಾಗಾಗಿದೆ. ಈಗ ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆಯೋ, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ. ಇದು ತುಂಬ ಸಾಫ್ಟಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥದ್ದು. ಅದು ಅಲ್ಲದೆ ನಾವಿದಕ್ಕೆ ಫುಡ್ ಕಲರ್ ಯೂಸ್ ಮಾಡಲಿಲ್ಲ ಅಥವಾ ಮೈದಾ ಯೂಸ್ ಮಾಡಲಿಲ್ಲ, ಹಾಗಾಗಿ ಆರಾಮಾಗಿ ನಾವು ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬಹುದು. ನಮಗಿಲ್ಲಿ ಸಕ್ಕರೆ ಬೇಡ ಅಂತ ಹೇಳಿದರೆ ಇದರ ಬದಲಿಗೆ ಬೆಲ್ಲನ ಯೂಸ್ ಮಾಡಿ ಕೂಡ ಈ ಹಲ್ವಾ ಮಾಡ್ಕೊಳ್ಬಹುದು. ತುಂಬ ಆರೋಗ್ಯಕರವಾದ ಕ್ಯಾರೆಟ್ ಹಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಿಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.